ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿ ಹೇ ಓ ಎಂದು. ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿಗೆ ಓ ಎಂದು. ರಾಜಬೀದಿಯೆಂದು ಪ್ರಜೆಗಳ ಶೋಕ ಕಂಡು ರಾಜಬೀದಿಯೆಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತರಾಗವನು ರಾಮನ ಶ್ರೀರಾಮಚಂದ್ರನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತಾ ಶ್ರೀರಾಮಚಂದ್ರನ ಪಾದಕ್ಕೆರಗಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ ಪುರಜನರೇ 14 ವರ್ಷ ವನವಾಸವನ್ನ ಬಹುಬೇಗ ಮುಗಿಸಿ ಬರುವೆನೆಂದು ಅಭಯವನ್ನಿಡುತ್ತಾ ಪತ್ನಿಯಾದ ಸೀತೆಯೊಡಗೂಡಿ ಅನುಜನಾದ ಲಕ್ಷ್ಮಣನೊಂದಿಗೆ ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ಪ್ರಭು ಪ್ರಭು 14 ವರ್ಷ ವನವಾಸವನ್ನು ಮುಗಿಸಿ ಬರುವುದರೊಳಗೆ ನಮ್ಮನ್ನು ಆಶೀರ್ವದಿಸಿ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ. ವಿಧಿ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ಹೋದನು. ನನ್ನ ರಾಮನು ನನ್ನನ್ನು ತೊರೆದು ಹೋದನು. ಏ ನನ್ನ ಪ್ರಾಣವೇ, ಏ ನನ್ನ ಪ್ರಾಣ ಪದಕವೇ, ಹೇ ಕಂದ, ಕೊನೆಗೂ ನನ್ನನ್ನು ತೊರೆದು ಹೊರಟೇ ಹೋದಯ ಮಗನೇ, ಹೊರಟೇ ಹೋದಯ. ರಾಮನು ಸುರದನೇ ಬರಿದಾಯಿತೆ ಆರ
ರಾಮ ರಾಮನು ತೋರಿದನೆ ಬರಿದಾಯಿತೆ ಅರಮನೆ. ರಾಮ ರಾಮ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ರಮ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡುವೆ. ರಾಮ ಕಂದ ನಿನ್ನಂದವ ಮತ್ತೆಂದು ನೋಡುವೆ. ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯೋ. ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯೋ. ರಾಮನು ತೋರಿದನೆ ಬರಿದಾಯಿತೆ ಅರಮನೆ. ರಾಮ 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 ಎಂಬ ನಾಮಸ್ಮರಣೆಯಿಂದ ರಾಮ ರಾಮ ಏ ರಾಘವ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದೆನು ಕಂದ. ರಾಮ ಕಣ್ಣೀರ ಸುರಿಸುತ್ತ ಹೊರಗಿದೆನು ಕಂದ. ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯೋ. ತೋರೆದನೆ ಅಪ್ಪಪ್ಪ ಸಾಕು ಮಾಡಿ ಇನ್ನಾದರೂ. ತಂದೆಯ ಮರೆತನೆ ಅಯೋಧ್ಯೆಯೋ. ರಾಮನು ತೋರೆದನೆ ಬರಿದಾಯಿತೆ ಅರಮನೆ. ಬರಿದ
ಏಕೆ ಸುಮ್ಮನೆ ನಿಂತಿರುವ ಕೈಕ? ಹಾಕು ಕೇಕೆ, ಹಾಕು ನಿನ್ನ ಆನಂದದ ಕೇಕೆ. ನೋಡಲ್ಲಿ ನೋಡಲ್ಲಿ, ಶಿವನು ಶಿಶುವಾಗಿ ಆಡುತ್ತಿಹನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನ ತಾನೇ ಕಳೆದುಕೊಂಡ ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಯನು ಮಹಾವಿಷ್ಣು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಇಂತೆಸವ ಈ ಪೃಥ್ವಿಯ ಮೇಲೆ ನೀನಿಂದು ಚೆಲ್ಲಿದೆ ಕತ್ತಲೆಯ ಮಸಿಯನ್ನ. ಕೈಕ, ಋತ ನಿನ್ನನ್ನು ಆಕ್ಷೇಪಿಸಿ ಫಲವೇ? ಇದು ನಾನು ಮಾಡಿದ ಪ್ರಾರಬ್ಧದ ಫಲ. ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರುವರೋ ಇಲ್ಲವೋ ನೋಡಿ ಬರುತ್ತೇನೆ. ಹಾಗಾದರೆ ನಾನು ಮಾಡಿದ ಅಪರಾಧವಾದರೂ ಏನು? ಹೌದು, ಎಲ್ಲವೂ ನಿಧಾನವಾಗಿ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಶಸ್ತ್ರಾಭ್ಯಾಸದ ಸಡಗರದಲ್ಲಿ ಓರ್ವ ಮುನಿಕುಮಾರನನ್ನು ಕೊಂದು ಪಡೆದ ಪಾಪದ ಫಲ. ಅಂದು ಶ್ರವಣ ಮುನಿಗಳು ಪುತ್ರ ಶೋಕದಿಂದ ದಯಿಸುತ್ತಾ ಪ್ರಾಣ ಬಿಡು ಎಂದು ನನಗೆ ಶಾಪವಿತ್ತಿದ್ದರು. ಅದು ಇಂದು ಬಂದೊದಗಿದೆ. ಅದು ನನ್ನ ಮಗ ರಾಮಚಂದ್ರ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಪಕ್ಕದಲ್ಲೇ ಲಕ್ಷ್ಮಣ, ಸೀತಾ, ಭರತ, ಶತ್ರುಘ್ನ, ಮಗು ರಾಮಚಂದ್ರ, ನೀನು ನನ್ನ ಮಗನಾದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನೀನು ಬೋನೇಕ ರಾಮನಾಗುತ್ತೀಯ, ನೀನು ಕೋದಂಡ ರಾಮನಾಗುತ್ತೀಯ, ನೀನು ಅಯೋಧ್ಯ ರಾಮನಾಗುತ್ತೀಯ. ದಾಹ, ನೀರು, ದಾಹ, ರಾಮ, ರಾಮ, ರಾಮ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನಡುಗುಡಿ, ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ. ಬರುವುದೋ ದೋಷಕುನ ಯಾರ ಕೇಳಿಯೇನ ಮಾಳ್ಪೆ, ಬರುವುದೋ ದೋಷಕುನ.
ತೋರುವುದು ದೋಷಕುನ ಯಾರ ಕೇಳಿಯೇನ ಮಾಡ್ತೆ ತೋರುವುದು ದೋಷಕುನ ನರಿಗಳಲ್ಲಿ ಕೂಗುತಿಹವು ಬಿರುವಿನಿಂದ ಗಾಳಿ ಬೀಸೆ ನರಿಗಳಲ್ಲಿ ಕೂಗುತಿಹವು ಬಿರುವಿನಿಂದ ಗಾಳಿ ಬೀಸೆ ಕರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ಪರಿದೇನೋ ತೋರದಾಗಿದೆ ಪರಿದೇನೋ ತೋರದಾಗಿದೆ ತೋರುವುದು ದೋಷಕ್ಕೊಂದ ಯಾರ ಕೇಳಿಯೇನ ಮಾಡ್ತೆ ತೋರುವುದು ದೋಷಕ್ಕೊಂದ ಘೋರಮಾದ ಗೃದ್ರತತಿಯು ದಾರಿಯನ್ನು ಮೋತುತಿಹವು ಘೋರಮಾದ ಗೃದ್ರತತಿಯು ದಾರಿಯನ್ನು ಮೋತುತಿಹವು ಭಾರಿ ಊರುಗ ಅಡ್ಡಲಹುದೋ ಅಡ್ಡಲಿಬುದು ಭಾರಿ ಹುಡುಗ ಅಡ್ಡಲಿಬುದು ಮುಂದೆ ಏನು ತೋರದಾಗಿದೆ ಮುಂದೆ ಏನು ತೋರದಾಗಿದೆ ತೋರುವುದು ದೋಷಕುನ ಯಾರ ಕೇಳಿಯೇನ ಮಾಡ್ತೆ ತೋರುವುದು ದೋಷಕುನ ಸಹೋದರ ಅಣ್ಣ ಇಂದು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಶೀಘ್ರವಾಗಿ ಅಯೋಧ್ಯೆಗೆ ಬರಬೇಕೆಂತಲೂ ದೂತರು ವಾರ್ತೆಯನ್ನು ತಂದರಲ್ಲವೇ? ಹೌದು ಅಣ್ಣ. ಆದರೆ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ವೇದನೆಯನ್ನು ನಾನು ನಿನಗೆ ಹೇಗೆ ತಿಳಿಸಲಿ ಶತ್ರುಘ್ನ? ಅಣ್ಣ, ಅದೇನಂತ ವೇದನೆ ನನಗೆ ತಿಳಿಸಬಾರದೆ ಅಣ್ಣ? ಸಹೋದರ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರಬೇಕಾದರೆ ಬಹುದೂರದಿಂದ ಒಂದು ಆರ್ತಧ್ವನಿಯು ಕೇಳಿಸಿತು. ನಾನು ಅದನ್ನೇ ಅನುಸರಿಸುತ್ತಾ ಹೋದೆ. ನಮ್ಮ ತಂದೆಯವರಾದ ದಶರಥ ಚಕ್ರವರ್ತಿಯು ವಸ್ತ್ರಹೀನರಾಗಿ ದಕ್ಷಿಣ ದಿಕ್ಕಿನ ಕಡೆ ಓಡುತ್ತಾ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯಾ, ನನ್ನನ್ನು ಕಾಪಾಡಲಾರದೆ ಹೋದೆಯಾ, ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಳ್ಳುತ್ತಿದ್ದೆ. ನಾನಾಗ ತಂದೆಯವರನ್ನು ಕಾಪಾಡಬೇಕೆಂದು ಓಡಿದೆನು, ಬಹುದೂರ ಓಡಿದೆನು. ಅಷ್ಟರಲ್ಲಿ ನಮ್ಮ ತಂದೆಯವರು ಕಣ್ಮರೆಯಾದರು. ಶತ್ರುಘ್ನ, ಕಣ್ಮರೆಯಾದರು. ಗಾಬರಿಯಿಂದ ಎಚ್ಚರವಾಯಿತು. ಎದ್ದು ನೋಡಿದರೆ ಎಲ್ಲವೂ ಶೂನ್ಯ. ಸಹೋದರ ಅಣ್ಣ, ಇಂದು ನಾವು ರಥವನ್ನೇರಿ ಅಯೋಧ್ಯೆಯ ಕಡೆ ಬರುತ್ತಿರಬೇಕಾದರೆ ದಾರಿಯುದ್ದಕ್ಕೂ ಅಪಶಕುನಗಳೇ ಕಂಡು ಬರುತ್ತಿರುವವು. ಹೌದು ಅಣ್ಣ. ಸಹೋದರ ಅಣ್ಣ, ಅಪಶಕುನಗಳ ಮಾತಂತಿರಲಿ. ಈಗ ನಾವು ಎಷ್ಟು ದೂರ ಪ್ರಯಾಣ ಮಾಡಿದ್ದೇವೆಂದೇ ತೋರುತ್ತಿರುವುದಲ್ಲ. ಇದೇನಣ್ಣ ಹೀಗೆ ಹೇಳುತ್ತಿರುವಿರಿ? ನಾವು ಅಯೋಧ್ಯೆ ನಗರದ ಸಮೀಪದಲ್ಲೇ ಇರುವೆವು. ಏನು, ಅಯೋಧ್ಯೆಯ ಸಮೀಪದಲ್ಲಿರುವೆ? ಹೌದು.
ಹೌದು ಹೌದು ಸಹೋದರ, ಹೌದು. ನಾವೀಗ ಅಯೋಧ್ಯೆಯ ಸಮೀಪದಲ್ಲಿಯೇ ಇರುವೆವು ಸಹೋದರ. ಅಣ್ಣ, ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಈ ಶುಭ ದಿನದಂದು ವಿಧ ವಿಧವಾಗಿ ಅಲಂಕೃತಗೊಂಡು ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸಬೇಕಾಗಿದ್ದ ಈ ಅಯೋಧ್ಯ ನಗರವು ಇಂದೇಕೋ ಕಳಾಹೀನವಾಗಿ ಕಾಣುತ್ತಿದೆ. ಮಂಗಳ ವಾದ್ಯಗಳೊಂದೂ ಕೇಳಿಸುತ್ತಿಲ್ಲ. ಸುಮಂಗಲೆಯರಾಗಲಿ ಸುಕೋಮಲೆಯರಾಗಲಿ ಯಾರೊಬ್ಬರೂ ಕಾಣಿಸುತ್ತಿಲ್ಲ. ಸಹೋದರ, ಅಣ್ಣ, ಅಲ್ಲಿ ನೋಡು, ನಮ್ಮ ಅರಮನೆಯ ಧ್ವಜ ಪತಾಕೆಯು ಯಾವುದೋ ಅಮಂಗಳದ ಸೂಚಕವೆಂಬಂತೆ ಅರ್ಧ ಮಟ್ಟದಲ್ಲಿ ಹಾರಾಡುತ್ತಿರುವುದು. ಇದೆಲ್ಲವನ್ನೂ ನೋಡುತ್ತಿದ್ದರೆ ನಮ್ಮ ಅಯೋಧ್ಯೆಗೆ ಭರಿಸಲಾಗದ ನಷ್ಟ ಉಂಟಾಗಿದೆಯೇನೋ ಎಂಬಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ. ಅಣ್ಣ, ಶಾಂತರಾಯ, ಆತ್ಮಸ್ಥೈರ್ಯಕ್ಕೆ ದುರ್ಬಲವನ್ನು ತಂದುಕೊಂಡು ನೀವು ಹೆತಪಡುವಿರಿ. ನೀವು ಹೇಳಿದಂತೆ ಯಾವ ಅಮ್ಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ಏಕೆಂದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯ. ದೇವಾನು ದೇವತೆಗಳೇ ಅರಸುವಂತಹ ದಿನ. ಅದು ಅಲ್ಲದೆ ಅರಮನೆಯಲ್ಲಿ ನಡೆಯುವ ಶುಭ ಸಮಾಚಾರಗಳು ನಮಗೆ ಗೋಚರಿಸುತ್ತಿಲ್ಲ. ಏಕೆಂದರೆ ಸುತ್ತಲೂ ಕೋಟೆಗಳು ಆವರಿಸಿದೆ. ಆದ ಕಾರಣ ಪುರಪ್ರವೇಶ ಮಾಡೋಣ, ವಿಷಯವೆಲ್ಲವೂ ತಾನಾಗೇ ತಿಳಿಯುವುದಲ್ಲವೇ? ಸರಿ ಸಹೋದರ, ಬಾ ಹೋಗೋಣ. ತೋರುವುದೋ ದೋಷಕುನ ಯಾರ ಕೇಳಿಯೇ ಮಾಡ್ಬೇ. ಪಾಪಿ ಮಂತ್ರಿಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿನ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ಇದೆಯೇ. ಅಮ್ಮ, 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 ಮಾತಾ, ಅಮ್ಮ, ಅಮ್ಮ, ನೀನು ಇಲ್ಲಿಯೇ ಇರುವೆಯಾ? ಇದು ನಿನಗೆ ವಂದಿಸುವುದು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಇದೇನು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ಭಾಸವಾಗುತ್ತಿರುವುದಲ್ಲ. ಜನಕನೆಲ್ಲಿ ಹಂತಾಯಿ, ಜನಕನೆಲ್ಲಿ ಹನೋ? ರಾಮ ಲಕ್ಷ್ಮಣರೆಲ್ಲಮ್ಮ. ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳು. ಅಗಣಿತ ಗುಣನಿಧಿ ಎಂದೆನಿಸುತ್ತೆ. ಜಗದೋ ಪ್ರಖ್ಯಾತಿಯನ್ನು ಪಡೆದಿರ್ದೆಯ ಜನಕ. ಜನಕ ಜನಕ ನಿಗೆ ಶೋಕಕ್ಕೆ ಗುರಿಗೈದೆಯಾಯಮ್ಮಂ. ನಿಗೆ ಶೋಕಕ್ಕೆ ಗುರಿಗೈದೆಯಾಯಮ್ಮಂ. ಸುಗುಣನೇ ಪರಲೋಕ ಸೇರಿದೆಯ. ಜನಕ 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 ಜನಕ, ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ, ಪರಲೋಕವಾಸಿಯಾದೆಯ. ಅಯ್ಯೋ ದುರ್ವಿಧಿ, ನಿನ್ನೆಯ ರಾತ್ರಿ ನಾನು ಕಂಡ ದುಸ್ವಪ್ನದ ಫಲವು ಕಡೆಗೂ ತಪ್ಪಲಿಲ್ಲವೇ? ಕಡೆಗೂ ತಪ್ಪಲಿಲ್ಲವೇ? ವಿಧಿ ಲೀಲೆಯು ಎಷ್ಟೊಂದು ವಿಚಿತ್ರವಾಗಿರುವುದು. ಪರಲೋಕದಲ್ಲಿರುವ ನನ್ನ ತಂದೆಯೇ
ಇದು ನಿಮಗೆ ಇಲ್ಲಿಂದಲೇ ವಂದಿಸುವೆವು. ಅಮ್ಮ, ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆ ಮಾಡುವ ಭಾಗ್ಯವೂ ನಮಗಿಲ್ಲದೆ ಹೋಯಿತು. ನಾವೆಂತಹ ನಿರ್ಭಾಗ್ಯರು ತಾಯಿ, ನಾವೆಂತಹ ನಿರ್ಭಾಗ್ಯರು. ತಂದೆಯವರ ಅಂತ್ಯಕಾಲದಲ್ಲಿ ಅವರ ಸೇವೆ ಮಾಡಿದ ಆ ರಾಮಲಕ್ಷ್ಮಣರೇ ಭಾಗ್ಯಶಾಲಿಗಳಮ್ಮ. ಇಲ್ಲ ಕಂದ, ನಿಮಗೆ ದೊರಕದ ಭಾಗ್ಯ ರಾಮಲಕ್ಷ್ಮಣನಿಗೂ ದೊರಕಲಿಲ್ಲ ಕಂದ. ಏನಮ್ಮ, ತಂದೆಯವರ ಅಂತ್ಯಕಾಲದಲ್ಲಿ ರಾಮಲಕ್ಷ್ಮಣರು ಸಹ ಅವರ ಬಳಿಯಲ್ಲಿ ಇರಲಿಲ್ಲವೇ? ಇರಲಿಲ್ಲ ಮಗನೇ. ಎಲ್ಲಿ ಹೋಗಿದ್ದರಮ್ಮ? ಅವರೆಲ್ಲರೂ ನಾರು ಮಡಿಗಳನ್ನುಟ್ಟು ಅರಣ್ಯವಾಸಕ್ಕೆ ಹೋಗಿರುವರು ಕಂದ. ಏನೇ ವಿಚಿತ್ರವಾದ ನುಡಿಗಳು! ಸೀತಾರಾಮ ಲಕ್ಷ್ಮಣರು ನಾರುಮಡಿಯನ್ನುಟ್ಟು ವನವಾಸಕ್ಕೆ ಹೋಗಿದ್ದರು. ಅಮ್ಮ, ಅವರು ವನವಾಸಕ್ಕೆ ಹೋಗಲು ಕಾರಣ? ಇದಕ್ಕೆಲ್ಲ ನಾನೇ ಕಾರಣಳು ಕಂದ. ಏನು? ನೀನು ಕಾರಣಳೆ? ಹೌದು ಮಗನೇ. ಅದೇಗಮ್ಮ ನೀನು ಕಾರಣಳಾಗುವೆ? ಹೌದು ಕಂದ. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು. ಆ ವರಗಳನ್ನು ನಾನು ಕೇಳಿಕೊಂಡೇನು ಮಗನೇ. ಏನೆಂಬುದಾಗಿ? ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕು. ಇನ್ನು 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನಿಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ಕಾಲ ವನವಾಸಕ್ಕೆ ಹೋಗಬೇಕು. ರಾಮನಡುಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತ ಸ್ವರ್ಗಸ್ಥರಾದರು. ಮಕ್ಕಳಿರ ಸ್ವರ್ಗಸ್ಥರಾದರು. ಅಣ್ಣ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡವಳು ಕೈಕೆಯೇ ಅಲ್ಲವೇ? ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ? ಅನುಮಾನವೇ? ಭರತನ ತಾಯಿಯೇ? ನಿಸ್ಸಂದೇಹವಾಗಿ ಮಗ. ಅಥವಾ ಈ ಅಯೋಧ್ಯೆಯ ರಾಜಲಕ್ಷ್ಮಿಯೇ? ಭರತ? ಇಲ್ಲ ಇಲ್ಲ, ಇವಳ್ಯಾರೋ ನರರಕ್ಕಸೇ ಇರಬೇಕು. ಛೈ ಚಂಡಾಲಿನಿ, ರಘುವಂಶ ಕಳಂಕ ಸ್ವರೂಪ. ಜಗತ್ತುಳಿಯುವವರೆಗೂ, ಈ ಜಗತ್ತುಳಿಯುವವರೆಗೂ ಅಳಿಸಿ ಹೋಗದಂತಹ ಅಪಕೀರ್ತಿಯನ್ನು ಈ ಭರತನ ತಲೆಯ ಮೇಲೆ ತಂದೊಡ್ಡಿದೆಯ ತಾಯಿ, ತಂದೊಡ್ಡಿದೆಯಾ? ತನ್ನ ಹೆತ್ತ ತಾಯಿಯಾದ ಕೌಸಲ್ಯ ಮಾತೆಯ ಮೇಲಿಟ್ಟಿದ್ದ ಪ್ರೀತಿಗಿಂತಲೂ ಅಧಿಕವಾದ ಪ್ರೀತಿ, ಮಮತೆ, ವಾತ್ಸಲ್ಯಗಳನ್ನು ನಿನ್ನಲ್ಲಿಟ್ಟಿದ್ದ ನಿರ್ಮಲ ಚಿತ್ತನಾದ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಕುಮಾರ, ನಾನು ಮಾಡಿರುವ ಈ ಕಾರ್ಯದಲ್ಲಿ ದೋಷವನ್ನು ಹುಡುಕಬೇಡ. ಇದೆಲ್ಲವೂ ನಾನು ಮಾಡಿರುವುದು ನಿನಗೋಸ್ಕರವಲ್ಲವೇ ಕಂದ? ವಾಗ್ದಾನ ಮಾಡಿದ ವರಗಳನ್ನು ಕೇಳಿಕೊಳ್ಳಲು ನಿನ್ನಲ್ಲಿ ಮತ್ತಾವ ಆಸೆಗಳೂ ಇರಲಿಲ್ಲವೇ? ಭರತ, ಹೇ ಭರತ, ಅದಾವ ಜನ್ಮದ ಪಾಪಕ್ಕಾಗಿ ನೀನು ಈ ರಕ್ಕಸಿಯ ಗರ್ಭದಲ್ಲಿ ಜನಿಸಿದೆ. ಇದಕ್ಕಿಂತಲೂ ಶ್ರೀರಾಮಚಂದ್ರನ ಪಾದರಕ್ಷಣೆ ಮಾಡುವ ಪಾದುಕೆಗಳಾದರೂ ಆಗಿ ಈಕೆಯು ಬಂಜೆಯಾಗಿದ್ದರೆ ಈ ಲೋಕಕ್ಕೆ ಕಲ್ಯಾಣವಾಗುತ್ತಿತ್ತಲ್ಲವೇ? ಲೋಕಕ್ಕೆ ಕಲ್ಯಾಣವಾಗುತ್ತಿತ್ತಲ್ಲವೇ? ಶಾಂತನಾಗು ಕುಮಾರ, ಶಾಂತನಾಗು. ಆದದ್ದೆಲ್ಲವನ್ನು ಮರೆತು ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗು ಕಂದ. ಪಟ್ಟಾಭಿಷಕ್ತನಾಗಬೇಕೇ ನಾನು? ಅಯ್ಯೋ ಪಾಪಿಷ್ಟಳೆ, ಪತಿಯನ್ನು ಕಳೆದುಕೊಂಡರೂ ನಿನ್ನ ದುರಾಸೆಯ ದಾಹ ಇನ್ನೂ ತೀರಲಿಲ್ಲವೇ? ಸ್ತ್ರೀ ಬುದ್ಧಿ ಪ್ರಳಯಾಂತಕಾರಿ ಎಂಬ ಮಾತು ನಿಜವಾಯಿತು. ರವಿಕುಲ ಸಿಂಹಾಸನಾಧಿಕಾರಿಯು, ಜ್ಯೇಷ್ಠನು, ಶ್ರೇಷ್ಠನು, ಪಿತೃ ಸಮಾನನೂ ಆದ ಪುಣ್ಯಮೂರ್ತಿಯು, ಪತಿವ್ರತ ಶಿರೋಮಣಿಯಾದ ಸೀತಾ ಮಾತೆಯೊಡನೆಯು, ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನೊಡನೆಯು ವನವಾಸಕ್ಕೆ ಹೋಗುತ್ತಿದ್ದ ಆ ಕರುಣಾಮಯ ದೃಶ್ಯವನ್ನು ಕಂಡು
ಪುರಜನ ಪರಿಜನ ಬಂಧು ಮಿತ್ರರೆಲ್ಲರೂ ಕಣ್ಣೀರು ಮಿಡಿಯುತ್ತಿದ್ದಾಗ ಆ ದುಃಖದ ಸೈರಣೆ ತಾಯಿ ಎನಿಸಿಕೊಂಡಿದ್ದೆ ನಿನ್ನ ಹೃದಯದಲ್ಲಿ ಅದು ಹೇಗೆ ನೆಲೆಸಿದೆ ನರರಕ್ಕಸಿ. ಆಹಾ, ಎಂತಹ ಮಹತ್ ಕಾರ್ಯ ಮಾಡಿಬಿಟ್ಟೆ, ಎಂತಹ ಮಹತ್ ಕಾರ್ಯ ಮಾಡಿಬಿಟ್ಟೆ. ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ, ಪುತ್ರರನ್ನು ಪರದೇಶಿಯರನ್ನಾಗಿಸಿ, ಅನ್ಯಾಯದಿಂದ ಈ ಅಯೋಧ್ಯೆಯ ಸೌಭಾಗ್ಯವನ್ನು ರಸಾತಲಕ್ಕೆ ತುಳಿದು ಸವತಿ ಮತ್ಸರವೆಂಬ ದುರಾಶೆಯ ಮರುಭೂಮಿಯಲ್ಲಿ ವಂಶನಾಶನವೆಂಬ ತಳಹದಿಯನ್ನು ದಿನಪ ಕುಲದೀಪ ದಶರಥನ ಮೃತ್ಯು ಶರೀರವನ್ನು ಕಂಬದಂತೆ ನಿಲ್ಲಿಸಿ, ಅಕ್ಕ ತಂಗಿಯರ ವಿಧವಾ ದೇಹಗಳೆಂಬ ತೊಲೆಗಳಿಂದ ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ, ಪಿತೃ ಪ್ರಾಣಾಪಹರಣವೆಂಬ ದ್ರೋಹದ ಸಿಂಹಾಸನದ ಮೇಲೆ ಈ ಪಾಪಿ ಭರತನಿಗೆ ಪಟ್ಟ ಕಟ್ಟಲು ಕೆಟ್ಟ ಯೋಚನೆಯನ್ನು ಮಾಡಿದೆಯೋ ಸವತಿ ಮೋತ್ಸರ್ಯದ ಭೂತವೇ. ಸೈರಿಸು ಮಗನೇ, ಸೈರಿಸು. ಸೈರಣೆ, ಸಮಾಧಾನ, ಶಾಂತಿ. ನನ್ನ ತನುಮನಗಳೆಲ್ಲವೂ ಬೆಂಕಿಯ ಜ್ವಾಲೆಯಾಗಿ ದಗದಗದೆಯಾಗಿರುವಾಗ ಶಾಂತಿಯೇ ಶಾಂತಿ. ಪವಿತ್ರವಾದ ಕೇಕೆಯ ವಂಶದಲ್ಲಿ ಕರಾಳಕೂಟ ವಿಷದ ಹಾವಾಗಿ ಜನ್ಮ ತಾಳಿ ಉಭಯ ವಂಶಗಳ ಕೀರ್ತಿಯನ್ನು ತೊಡೆದು ಬಿಟ್ಟೆ. ಎಂತಹ ನೀಚ ಕಾರ್ಯ ಮಾಡಿಬಿಟ್ಟೆಯೇ, ಎಂತಹ ನೀಚ ಕಾರ್ಯ ಮಾಡಿಬಿಟ್ಟೆ. ನಭೋಮಂಡಲದಲ್ಲಿ ಸೂರ್ಯ ಚಂದ್ರರು ಪ್ರಕಾಶಮಾನವಾಗಿ ಹೊಳೆಯುವಂತೆ ಈ ನಿನ್ನ ಹಣೆಯಲ್ಲಿ ಹೊಳೆಯುತ್ತಿದ್ದ ಹರಿಶಿನ ಕುಂಕುಮವನ್ನು ನೀನೇ ನಿನ್ನ ಕೈಯಾರ ಕಳಿಸಿಕೊಂಡು ಬಿಟ್ಟೆಯ. ಅದಾವ ಶುಭ ಮುಹೂರ್ತದಲ್ಲಿ ಜನಕನು ಈ ನಿನ್ನ ಪಾಪಿ ಕೊರಳಿಗೆ ಕಟ್ಟಿದ್ದ ಪವಿತ್ರವಾದ ತಾಳಿಯನ್ನು ನೀನೇ ನಿನ್ನ ಕೈಯಾರ ಕೆತ್ತೆಸೆದುಕೊಂಡೆಯ. ಈ ನಿನ್ನ ಕರಗಳಲ್ಲಿ ಕಂಗೊಳಿಸಿ ಜಗತ್ತಿಗೆ ಮುತ್ತೈದೆ ಎಂದು ಸಾರುತ್ತಿದ್ದ ಮಂಗಳಕರವಾದ ಬಳೆಗಳನ್ನು ನೀನೇ ನಿನ್ನ ಕೈಯಾರ ನುಚ್ಚು ನೂರು ಮಾಡಿ ವಿಧವಾ ಸಾಮ್ರಾಜ್ಯದ ಪಟ್ಟದರಸಿಯಾಗಿ ಮೆರೆಯುತ್ತಿರುವೆಯ ವಂಶಘಾತಕಿ. ನೀನು ರಾಜದ್ರೋಹಿ, ಪತಿದ್ರೋಹಿ, ಪುತ್ರದ್ರೋಹಿ. ನಿನ್ನ ಮುಖದರ್ಶನ ಮಾಡುವುದೇ ಮಹಾಪಾಪ. ನಿನ್ನನ್ನು ಹೀಗೆಯೇ ಬಿಟ್ಟಿದ್ದೆಯಾದರೆ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲರಿಗೂ ಈ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಚೆಲ್ಲಿ ನನ್ನ ಮನಸ್ಸಿನ ಕ್ರೋಧಾಗ್ನಿಯನ್ನು ಶಮನ ಮಾಡಿಕೊಳ್ಳುವೆ. ಸಿದ್ಧರಾಗೋ ಅಣ್ಣ, ಬಿಡು ಸಹೋದರ. ಮಾತೆಯ ಕೊಲ್ವರೆ ಮಾನಿತನೆ, ಮಾತೆಯ ಕೊಲ್ವರೆ ಮಾನಿತನೆ, ನೀತಿವಂತನು ನೀನು ಜ್ಞಾನದೆಯೇಗೆ, ನೀತಿವಂತನು ನೀನು ಭ್ರಾಂತನದೆಯೇಗೆ, ಮಾತೆಯ ಕೊಲ್ಲುವರೆ ಮಾನಿತನೆ. ನಿನ ವಂಶ ಭೂಪಣ ಮನವರಿದವಳ, ನಿನ ವಂಶ ಭೂಪಣ ಮನವರಿದವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಮಾತೆಯ ಕೊಲ್ಲುವರೆ ಮಾನಿತನೆ. ನೀತಿವಂತನು ನೀನು ಭ್ರಾಂತನದೇಯೇಕೆ, ನೀತಿವಂತನು ನೀನು ಭ್ರಾಂತನದೇಯೇಕೆ,
ಮಾತೆಯ ಕೊಲ್ವರೆ ಮಾನಿತಾನೆ ಮಾನಿತಾನೆ ಮಾನಿತಾನೆ. ಅಣ್ಣ ಶಾಂತರಾಗಿ, ಮಾತೃವದೇ ಮಹಾಪಾಪಕರ. ಅದು ಅಲ್ಲದೆ ಈ ವಿಷಯವನ್ನು ತಿಳಿದರೆ ಅಣ್ಣನು ಕೋಪಗೊಳ್ಳುವನು. ನಾವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಣ್ಣ. ನಿಜ ಸಹೋದರ, ನಿನ್ನ ಮಾತು ನಿಜ. ತಂದೆಯವರ ಮರಣ, ಅಣ್ಣ ಶ್ರೀರಾಮಚಂದ್ರನ ವನವಾಸದ ವಿಚಾರಗಳನ್ನು ಕೇಳಿದ ನಾನು ಆವೇಶಭರಿತನಾಗಿ ಸ್ತ್ರೀ ಹತ್ಯೆ ಮಾಡಲು ಉದ್ಯುಕ್ತನಾದೆನು. ಪರಲೋಕದಲ್ಲಿರುವ ನನ್ನ ತಂದೆಯೇ, ಈ ನನ್ನ ಮಹಾಪರಾಧವನ್ನು ಮನ್ನಿಸು. ಈ ನೀಚಳನ್ನು ನನ್ನ ಖಡ್ಗದಿಂದ ಸಂಹರಿಸುವುದಾದರೆ ಈ ನನ್ನ ಖಡ್ಗವೂ ಸಹ ಅಪವಿತ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಸಹೋದರ, ಅಣ್ಣ ಶ್ರೀರಾಮಚಂದ್ರನು ವಾಸ ಮಾಡದ ಈ ಅಯೋಧ್ಯೆಯಲ್ಲಿ ನಾವುಗಳು ವಾಸ ಮಾಡಬಾರದು. ರಾಮನಿಲ್ಲದ ರಮನೆ, ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನು ತೆರಳಲ್ಕೆ ಅವಲಕ್ಷಣಮಿದಾಯ್ತೆ. ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಪಾಪಿ ಭರತನ ಪಾಲಿಗೆ ಬಾರದಾಯ್ತೆ. ರಾಮ 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 ರಾಮಚಂದ್ರ ರಾಮ ಶ್ರೀರಾಮ ರಘುರಾಮ. ಸಹೋದರ, ನಾವೀಗಲೇ ಅರಣ್ಯಕ್ಕೆ ಹೋಗಿ ಅಣ್ಣ ಶ್ರೀರಾಮಚಂದ್ರನನ್ನು ಕರೆದಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಸಹೋದರ. ಭರತ, ಕುಮಾರ, ನಿಲ್ಲು ಕಂದ, ನನ್ನ ಮಾತನ್ನು ಕೇಳುವುದನೇ. ಛೇ ವಂಶಘಾತಕಿ, ನೀನು ನನ್ನನ್ನು ಭರತ ಕುಮಾರ ಎಂದು ಕರೆಯಲು ಯೋಗ್ಯಳಲ್ಲ. ನರವರನಾದ ನನ್ನ ಮಣ್ಣ ಶ್ರೀರಾಮಚಂದ್ರನನ್ನು ಅಡವಿಗಟ್ಟಿ, ಪೂಜ್ಯ ತಂದೆಯವರನ್ನು ಯಮಪುರಿಗಟ್ಟಿ, ನೀನು ಮಾಡಿದ ಅಕೃತ್ಯಗಳ ಪಾಪದ ಫಲವಾಗಿ ನಾನಿಂದು ಇಹಪರಗಳಲ್ಲಿ ಸ್ಥಾನಭ್ರಷ್ಟನಾಗಿರುವೆನು. ಆದ್ದರಿಂದ ಇಂದಿನಿಂದ ಎಂದೆಂದಿಗೂ ನೀನು ನನಗೆ ತಾಯಿಯೂ ಅಲ್ಲ, ನಾನು ನಿನಗೆ ಮಗನೂ ಅಲ್ಲ. ಎಚ್ಚರಿಕೆ ಸಹೋದರ.
ಭರತ, ಕುಮಾರ. ಸೀತಾ, ಸ್ವಾಮಿ, ಲಕ್ಷ್ಮಣ, ಅಗ್ರಜ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಹೋಗೋಣ. ಆಗಬಹುದು ಅಗ್ರಜ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿಗೆ ವರಗಂಗೆ. ಹರನ ಶಿರದಿಂದ ಹರಿದೇ ಅಂಬಾ, ಅಂಬಾ, ಹರನ ಶಿರದಿಂದ ಹರಿದೇ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಹರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೇ, ಪರಮ ಪಾವನೆ ಎಂದೆನಿಸಿ ದೊರೆಯನ್ನೆಲ್ಲ ಉದ್ಧರಿಸಿದ ತಾಯಿ, ನಿರುಪಮ ಚರಿತಳ ನಿನ್ನಯನನು ದಿನ, ನಿರುಪಮ ಚರಿತಳ ನಿನ್ನಯನನು ದಿನ, ನಿರಂತರವು ಭಜಿಸುವೆವು ಅನುನಯದಿ. ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ, ವರಗಂಗೆ. ವರಗಂಗೆ. ಅಮ್ಮ ಗಂಗಾ ಮಾತೆ, ನಮ್ಮ ಈ 14 ವರ್ಷದ ವನವಾಸದಲ್ಲಿ ನಮಗೆ ಯಾವ ಕಷ್ಟ ಕಾರ್ಪಣ್ಯಗಳು ತೋರದಂತೆ ಸದಾ ಕಾಲವೂ ನಮ್ಮನ್ನು ರಕ್ಷಿಸುವ ಭಾರ ನಿನ್ನನ್ನೇ ಕೂಡಿರುವುದು ತಾಯಿ. ನಿಜ ಸೀತಾ, ನಿಜ, ನಿನ್ನ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾ ಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ಓಹೋ, ಅದು ಗುಹರಾಜರು ಇತ್ತಲೇ ಬರುತ್ತಿರುವುದು.
ಮಾತ್ರದಿಂದ ಉಪಾದಿಂದ ನಾಮ ಜಪ ಮಾತ್ರದಿಂದ ಉಪಾದಿಂದ ನಾಮ ಜಪ ಮಾತ್ರದಿಂದ ಪಾಪನಾಶಮಾಗಿ ಕೋಪುರಿಗ ನೋಡು ಪಾಪನಾಶಮಾಗಿ ಕೋಪುರಿಗ ನೋಡು ರಘು ರಾಮ ಶ್ರೀ ರಾಮ ರಾಮ ರಘು ರಾಮ ಶ್ರೀ ರಾಮ ರಾಮಚಂದ್ರ ನಮಸ್ಕರಿಸುವನು. ಗುಹರಾಜನೇ, ನಿನಗೆ ಮಂಗಳವಾಗಲಿ. ನಿನಗೂ ನಿನ್ನ ಪರಿವಾರಕ್ಕೂ ಕ್ಷೇಮವೇ? ಪ್ರಭು ರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಸುಕ್ಷೇಮದಿಂದಿದ್ದೇವೆ. ಆದರೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾರದಷ್ಟು ದುಃಖವಾಗಿದೆ ಮಹಾಪ್ರಭು, ಸಹಿಸಲಾರದಷ್ಟು ದುಃಖವಾಗಿದೆ. ಆದರೂ ಪ್ರಭು, ಈ 14 ವರ್ಷದ ವನವಾಸದ ವಾರ್ತೆಯನ್ನು ನಮ್ಮ ಶೃಂಗಬೇರಿ ಪುರದಲ್ಲಿಯೇ ಕಾಲ ಕಳೆಯುತ್ತಾ ನಮ್ಮೊಟ್ಟಿಗೆ ಸಲಹಿ ಸಾಕಬೇಕೆಂದು ಪ್ರಾರ್ಥಿಸುವೆನು ಮಹಾಪ್ರಭು, ಪ್ರಾರ್ಥಿಸುವೆನು. ಗುಹರಾಜನೇ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರೂ ಸಹ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವ ನಾನು ಅವಧಿಯು ಮುಗಿಯುವ ತನಕ ಪುರಪ್ರವೇಶ ಮಾಡುವುದೇ ಇಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನಮಗೆ ಉಪಕಾರ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಂಟಿಸು, ನಿನಗೆ ಪುಣ್ಯ ಬರುತ್ತದೆ. ಪ್ರಭು 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 ಭವಸಾಗರವನ್ನೇ ದಾಂಟಿಸಬಲ್ಲ ತಮ್ಮನ್ನು ಈ ಸಣ್ಣ ನದಿಯೊಂದನ್ನು ದಾಂಟಿಸುವ ಸುಯೋಗ ಒದಗಿತ್ತಲ್ಲ, ನಾನೇ ಧನ್ಯನು ಪ್ರಭು, ನಾನೇ ಧನ್ಯನು ಪ್ರಭು. ಆದರೆ ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದ ಸ್ಪರ್ಶದಿಂದ ಒಂದು ಬಂಡೆಯು ಕಾಲು ಸೋಕಿ ಆ ಬಂಡೆಯು ಎಣ್ಣಾಯಿತಂತೆ ಪ್ರಭು. ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿವೆ. ಆ ಕಲ್ಲುಗಳೆಲ್ಲ ತಮ್ಮ ಪಾದ ಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಗತಿ ಏನು ದೇವ, ನನ್ನ ಗತಿ ಏನು? ಅರ್ಥವಾಯಿತು ಗೋವನೆ, ಅರ್ಥವಾಯಿತು. ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ. ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಕ್ಷಣಕಾಲ
ಪಾದವನು ನಾ ಪೂಜಿಸಿ ಧನ್ಯನ ಆದನ ರಾಮ 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 ಜನಕರಾಜನ ಜಾಮಾತನ ಜನಕೀಯ ರಮಣನ ಜನಕರಾಜನ ಜಾಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪ್ರಭು ಪೂಜಿಸಿ ಆರಾಧಿಸಿ ಧನ್ಯನಾದ ನಾ ಧನ್ಯನಾದ ನಾ ಜನಕರಾಜನ ಜಾಮಾತನ ಜನಕೀಯ ರಮಣನ ಪ್ರಭು ಪ್ರಭು ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪ್ರಭು ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದ ರಮಣನ ಜನಕೀಯ ರಮಣನ ಜನಕೀಯ ರಮಣನ 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 ಪ್ರಭು ಕ್ಷಣಕಾಲ ಪ್ರಭು ನಾವೇನು ಸಿದ್ಧಪಡಿಸಿಕೊಂಡು ಬರುವೆನು ಆಗಬಹುದು. ಪ್ರಭು ನಾವೇನು ಸಿದ್ಧವಾಗಿದೆ ಪ್ರಭು ನಡೆಯಿರಿ ಹೋಗೋಣ. ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಧನ್ಯನಾದೆ ರಾಮ ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಧನ್ಯನಾದೆ ರಾಮ
ಇಂದಾಂಬಿಕೆ ಧನ್ಯನಾದೆ ಇಂದಾಂಬಿಕೆ ಧನ್ಯನಾದೆ Oh